ಮಹಾರಾಷ್ಟ್ರದಲ್ಲಿ ಭಾರಿ ಮಳೆ ಆಗ್ತಾ ಇದೆ. ಇದರ ಎಫೆಕ್ಟ್ ನಮ್ಮ ರಾಜ್ಯಕ್ಕೂ ಕೂಡ ತಟ್ಟಿದೆ. ಭೀಮಾ ನದಿಯ ಪ್ರವಾಹದ ಅಬ್ಬರಕ್ಕೆ ಸಂಪೂರ್ಣವಾಗಿ ನಲುಗಿ ಹೋಗಿದೆ. ಮಹಾರಾಷ್ಟ್ರದಲ್ಲಿ ಭಾರಿ ಮಳೆಗೆ ಭೀಮಾ ನದಿಯ ಅಬ್ಬರ ಜಾಸ್ತಿ ಆಗಿದೆ. ಪ್ರವಾಹದ ಅಬ್ಬರಕ್ಕೆ ಸಂಪರ್ಕ ಕಳೆದುಕೊಂಡಿವೆ ಗ್ರಾಮಗಳು. ಆಲಮೇಲ ತಾಲೂಕಿನ ಕುಮಸಗಿ ಗ್ರಾಮಸ್ಥರಲ್ಲಿ ಈಗ ಆತಂಕ ಮನೆ ಮಾಡಿದೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ಪರದಾಡ್ತಾ ಇದ್ದಾರೆ ಗ್ರಾಮಸ್ಥರು. ಮನೆಯಲ್ಲಿ ಇರೋದಕ್ಕಾಗ್ತಾ ಇಲ್ಲ, ಆಚೆನೂ ಕೂಡ ಹೋಗೋದಕ್ಕಾಗ್ತಾ ಇಲ್ಲ. ಕಾಳಜಿ ಕೇಂದ್ರ ಬಹುತೇಕ ಕಡೆಗಳಲ್ಲಿ ತೆರೆದೇ ಇಲ್ಲ. ತೆಪ್ಪ ಮಾಡಿಕೊಂಡು ಆ ನೀರಿನಲ್ಲಿಯೇ ಸಾಕ್ತಾ ಇದ್ದಾರೆ. ಪ್ರಾಣ ಹೇಗಾದರೂ ಉಳಿಸ್ಕೊಂಡ್ರೆ ಸಾಕಪ್ಪ ಅನ್ನುವಂತಹ ಪರಿಸ್ಥಿತಿಗೆ ಬಂದಿದ್ದಾರೆ. ಹಲವು ಕಡೆ ಪ್ರವಾಹ ಪರಿಸ್ಥಿತಿ ಇದೆ. ಮನೆಗಳು ಸಂಪೂರ್ಣವಾಗಿ ಜಲಾವೃತಗೊಂಡಿದ್ದಾವೆ. ರೈತರು ತಲೆ ಮೇಲೆ ಕೈ ಹೊತ್ತು ಕೂತಿದ್ದಾರೆ. ಅವರು ಬೆಳೆದಂತಹ ಬೆಳೆ ಸಂಪೂರ್ಣವಾಗಿ ನೀರ್ಪಾಲಾಗಿದೆ. ಮಹಾರಾಷ್ಟ್ರದಲ್ಲಿ ಆಗ್ತಾ ಇರುವಂತಹ ಪ್ರವಾಹ, ಅದರ ಎಫೆಕ್ಟ್ ನಮ್ಮ ರಾಜ್ಯದ ಮೇಲೆ. ಭೀಮಾ ನದಿ ಉಕ್ಕಿ ಹರಿತಾ ಇದೆ. ಮತ್ತೊಂದು ಕಡೆಗೆ ಮಳೆಯ ಪ್ರಮಾಣವೂ ಕೂಡ ಹೆಚ್ಚಾಗ್ತಾ ಇರುವಂತದ್ದು. ಅದರಲ್ಲೂ ಸಹ ಜಿಟಿ ಆದಂತ ಒಂದು ಕಡೆಗೆ ಮಳೆ, ಇನ್ನೊಂದು ಕಡೆಗೆ ಪ್ರವಾಹ. ಜನರೀಗ ಸಂಕಷ್ಟದಲ್ಲಿರುವಂಥದ್ದು. ಭೀಮಾ ತೀರದಲ್ಲಿ ಯಾವ ರೀತಿಯಾದಂಥ ವಾತಾವರಣ ಇದೆ ಅನ್ನೋದು ನಾನು ತೋರಿಸ್ತೀನಿ ನೋಡಿ. ಈಗ ನಾವು ಆಲಮೇಲ ತಾಲೂಕಿನ ಕುಮಸಗಿ ಗ್ರಾಮದಲ್ಲಿ ಇಡೀ ಪ್ರವಾಹ ಏನಂತಂದ್ರೆ, ಈಗಾಗಲೇ ಕುಮಸಗಿ ಗ್ರಾಮವನ್ನು ಸುತ್ತುವರೆದಿರುವಂಥದ್ದು ಸಾಕಷ್ಟು ಬೆಳೆ ನೋಡಬಹುದು ನೀವು. ಸಾಕಷ್ಟು ಬೆಳೆ ಏನಂತಂದ್ರೆ ಇಲ್ಲಿ ಜಲಾವೃತ ಆಗಿದೆ. ಮತ್ತೊಂದು ಕಡೆಗೆ ಇಲ್ಲಿ ಬೋರ್ಡ್ ಅನ್ನು ಕೂಡ ನೀವು ನೋಡ್ತಾ ಇದ್ದೀರಿ. ಇಲ್ಲಿ ಏನಂದ್ರೆ ದೇವನಗಾಮ 10 ಕಿಲೋಮೀಟರ್ ಇದೆ, ಕಡ್ಲೆವಾಡ 4 ಕಿಲೋಮೀಟರ್. ಆದ್ರೆ ಇಡೀ ರಸ್ತೆ ಏನಂದ್ರೆ ಈ ಹೆದ್ದಾರಿ, ರಾಜ್ಯ ಹೆದ್ದಾರಿಯೇ ಬರುತ್ತೆ. ಇಲ್ಲಿ ಸಂಪೂರ್ಣವಾಗಿ ಜಲಾವೃತ ಆಗಿರುವಂತದ್ದು. ಯಾರು ಕೂಡ ಹೋಗ್ಲಿಕ್ಕೆ ಬರೋದಿಲ್ಲ, ಸಂಪರ್ಕವನ್ನ ಕಳ್ಕೊಂಡಿದೆ. ಅಂದ್ರೆ ಕುಮಸಗಿ ಗ್ರಾಮ ಏನಿದೆ, ಕಡ್ಲೆವಾಡ ಮತ್ತೆ ದೇವನಗಾಮ ಎರಡು ಕಡೆಗಳ ಏನು ಸಂಪರ್ಕವನ್ನ ಕಳ್ಕೊಂಡಿರುವಂತದ್ದು. ಈ ಭಾಗದಲ್ಲಿ ಅವ್ರು ಹೋಗ್ಲಿಕ್ಕೆ ಬರೋದಿಲ್ಲ. ಎರಡು ಗ್ರಾಮಗಳ ನಡುವಿನ ಸಂಪೂರ್ಣ ಸಂಪರ್ಕ ಸ್ಥಗಿತ ಆಗಿದೆ. ಹೀಗಾಗಿ ಏನಂತಂದ್ರೆ ಜನರಿಗೆ ಮತ್ತೊಂದು ರೀತಿಯ ಸಂಕಷ್ಟ. ಒಂದು ಕಡೆಗೆ ಮನೆಗಳಿಗೆಲ್ಲ ನೀರು ನುಗ್ಗಿದಾವೆ, ಅದೊಂದು ರೀತಿಯ ಸಂಕಷ್ಟ. ಬೆಳೆಗಳಿಗೆ ಈಗಾಗಲೇ ಜಲಾವೃತ ಆಗಿ 2-3 ದಿನಗಳಾಗ್ಲಿಕ್ಕೆ ಬಂತು, ಕೊಳೆಯ ಹಂತಕ್ಕೆ ಬಂದಿದ್ದಾವೆ, ಅದೊಂದು ಸಂಕಷ್ಟ. ಈಗ ಏನಂತಂದ್ರೆ ಹತ್ತಿರದ ಗ್ರಾಮಗಳ ಸಂಪರ್ಕವೇ ಈಗ ಬಂದ್ ಆಗಿರುವಂತದ್ದು. ಹೀಗಾಗಿ ಇಲ್ಲಿನ ಜನ ಏನಂತಂದ್ರೆ ಸಾಕಷ್ಟು ಹೈರಾಣಾಗಿದ್ದಾರೆ. ಈ ಬಗ್ಗೆ ಮಾತನಾಡೋದಕ್ಕೆ ಕುಮಸಗಿ ಗ್ರಾಮದವರು ಇದ್ದಾರೆ, ಮಾತಾಡ್ತೀನಿ. ಹೆಂಗಾಗಿದೆ ಪರಿಸ್ಥಿತಿ, ಏನು ದಾರಿಗಳೆಲ್ಲ ಬಂದಾಗಿದೆ? ದಾರಿಯಲ್ಲಿ ಸರ ಇಲ್ಲಿ ಮುಂದೆ ಕಡ್ಲೆವಾಡ ಮತ್ತು ಸೆಂಬೆವಾಡ 2 ಗ್ರಾಮ ಬರ್ತಾವ ಸರ್. ಆ ಅವ್ರ ಗ್ರಾಮದವ್ರಂತೂ ಬರ್ಲಿಕ್ಕೆ ಚಾನ್ಸ್ ಇಲ್ಲ ಸರ್. ಅದು ನಾವು ಹೆಂಗಂದ್ರೆ ಈ 1-2 ಬ್ರಿಡ್ಜ್ ಜಾಸ್ತಿ ಓವರ್ ಮಾಡಿದ್ರಂದ್ರ ಹೆಚ್ಚಿನ ಪ್ರಮಾಣದ ಎತ್ತರ ಮಾಡಿದ್ರಂದ್ರೆ ಎಲ್ಲ ಆ ಜನರಿಗೆ ಸಂಪರ್ಕ ಬರ್ತಾರೆ. ಇಲ್ಲಿ ಜಾಸ್ತಿ ಜನ ಕುಮಸಗಿ ಜನ ಏನದ ಎಲ್ಲ ಹೊಲದೊಳಗದಾರ ಸರ್. ಎಲ್ಲ ಅವ್ರು ಹೊಲದೊಳಗಿದ್ದಾರೆ, ಯಾರಿಗೆ ಸಂಪರ್ಕ ಬರ್ಲಿಕ್ಕೆ ತಯಾರಿಲ್ಲ ಸರ್. ಅವ್ರು ರೋಡೇ ಇಲ್ಲ ಸರ್ ಬರ್ಲಿಕ್ಕೆ. ಅವರಿಗೆ ತೋಟದ ವಸ್ತಿಗಳಿಗೆ ಸಂಪರ್ಕ ಬಂದಾಗಿದೆ. ಎಲ್ಲ ತೋಟದ ವ್ಯವಸ್ಥೆ ಒಟ್ಟೆ ಯಾರು ಬರ್ಲಿಕ್ಕೆ ಚಾನ್ಸ್ ಇಲ್ಲ ಸರ್. ಮತ್ತೆ ಕಡ್ಲೆವಾಡ ಸೆಂಬೆವಾಡದವ್ರಿಗಂತೂ ಪೂರ್ತಿ ಬಂದ್ ಸರ್. ಏನು ಬರ್ಲಿಕ್ಕೆ ಚಾನ್ಸ್ ಇಲ್ಲ ಸರ್. ಅವ್ರಿಗೆ ಪೂರ್ತಿ ರಸ್ತೆ ಹಾಳಾಗ್ಬಿಟ್ಟು ಸರ್. ಈ ತರ 1-2 ಬ್ರಿಡ್ಜ್ಗಳು ದೊಡ್ಡ ಮಾಡಿದ್ರಂದ್ರ ಆ ಕಡ್ಲೆವಾಡ ಸೆಂಬೆವಾಡದವ್ರು ಮತ್ತು ನಮ್ಮ ಕುಮಸಗಿಯಲ್ಲಿ ಇರ್ತಕ್ಕಂಥ ತೋಟದ ಮನೆಗಳಿಗೂ ಜನ ಭಾಳ ಸಾಕಷ್ಟು ಜನ ಇದೆ ಸರ್. ಆಲ್ಮೋಸ್ಟ್ ಆಲ್ ನಮ್ಮ ಕುಮಸಗಿ ಗ್ರಾಮದೊಳಗೆ ಮಿನಿಮಮ್ 25-30% ಜನ ಎಲ್ಲ ವಸ್ತಿ ಒಳಗೆ ಇರ್ತಾರೆ ಸರ್. ಅವ್ರ ಪರಿಸ್ಥಿತಿ ಏನು ಯಾರು ಕೇಳೋರಿಲ್ಲ ಸರ್, ಹೇಳೋರಿಲ್ರಿ. ಹಿಂಗಾಗ್ಬಿಟ್ಟದ ಅವ್ರ ಪರಿಸ್ಥಿತಿ. ಹೊಲ್ದಾಗೆ ಸರ್, ಊರಗೆ ಬರ್ಲಿಕ್ಕೆ ಚಾನ್ಸ್ ಇಲ್ಲ ಸರ್. ಏನು ರೀ ಹಿಂಗಾಗಿದ್ರಿ ಅದು ಇದೊಂದು 2 ಬ್ರಿಡ್ಜ್ ಹೈಟ್ ಮಾಡಿದ್ರಂದ್ರೆ ಆ ಬ್ರಿಡ್ಜ್ ಅಲ್ಲಿ ಹೋಗಿ ಬರ್ಲಿಕ್ಕೆ ಅನುಕೂಲ ಆಗ್ತದೆ ಸರ್. ಅದು ಈ ನಿಮ್ಮ ಮೂಲಕ ಶಾಸಕರಿಗೆ ಹೇಳ್ತೀವಿ, 1-2 ಬ್ರಿಡ್ಜ್ ಅನ್ನೋದ ಎತ್ತರ ಮಾಡಿ ಕಡ್ಲೆವಾಡ ಮತ್ತು ಸೆಂಬೆವಾಡ ಗ್ರಾಮದ ಜನರಿಗೂ ಒಂದು ಅನುಕೂಲ ಆಗ್ತಾ ಅನ್ನೋ ಉದ್ದೇಶದಿಂದ ನಾನು ನಿಮ್ಮ ಮೂಲಕ ಕಳಕಳಿಯಿಂದ ವಿನಂತಿ ಮಾಡ್ಕೊತೀನಿ. ನಾವು ಕೂಡ ಕೇಳ್ತಾ ಇದೀವಿ ಈ ರೀತಿಯಾಗಿ ಅಂತಂದ್ರೆ ಇಲ್ಲಿ ಸುತ್ತಮುತ್ತಲ ಗ್ರಾಮಗಳ ಜೊತೆಗೆ ಏನಂತಂದ್ರೆ ಈಗ ಕುಮಸಗಿ ಗ್ರಾಮ ಸಂಪರ್ಕವನ್ನು ಕಡಿದುಕೊಂಡಿರುವಂತದ್ದು. ಅದರಲ್ಲೂ ಸಹ ಮೇಜರ್ ಅಂತ ವಿಚಾರವನ್ನ ಇಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಸ್ಥಳೀಯರೊಬ್ರು. ಏನಂತ ಹೇಳಿದ್ರೆ 25% ಜನ ಏನಂತಂದ್ರೆ ತೋಟದ ವಸ್ತಿಗಳಿದ್ದಾರೆ. ಅಂದ್ರೆ ಏನ್ ಭಾಗದಲ್ಲಿ ಎಡಭಾಗದಲ್ಲಿ ನೋಡ್ತಾ ಇದೀರಿ, ಸಂಪೂರ್ಣವಾಗಿ ತೋಟದ ವಸ್ತಿಗಳಿದ್ದಾರೆ. ಆ ತೋಟದ ವಸ್ತಿಗಳಲ್ಲಿ ಇರೋರು ಸಹ ತಮ್ಮ ಗ್ರಾಮದ ಜೊತೆಗೆ ಈಗಾಗಲೇ ಸಂಪರ್ಕವನ್ನು ಅವರ ಸಂಪರ್ಕ ಕಡಿತ ಆಗಿದೆ. ಹೀಗಾಗಿ ಇಲ್ಲಿ ಇರ್ತಕ್ಕಂಥ ರಸ್ತೆಗಳನ್ನ ಎತ್ತರ ಮಾಡಿದ್ರೆ, ಇವುಗಳು ಸಣ್ಣ ಬಾಂಧಾರಗಳ ನಿರ್ಮಾಣ ಆದ್ರೆ ಇಲ್ಲಿ ಜನರಿಗೆ ಸಂಪರ್ಕ ಆದ ಪ್ರತಿ ಬಾರಿ ನೀರು ಬಂದಾಗಲೂ ಕೂಡ ಭೀಮೆಗೆ ನೀರು ಬಂದ್ರೆ ಇಲ್ಲಿ ಸಮಸ್ಯೆ ಆಗೋದಿಲ್ಲ. ಆ ರೀತಿಯಾದಂತ ಒಂದು ಕೆಲಸವನ್ನ ಜನಪ್ರತಿನಿಧಿಗಳು ಮಾಡಬೇಕು ಅನ್ನೋ ಒಂದು ಆಗ್ರಹವನ್ನ ಇಲ್ಲಿ ಸ್ಥಳೀಯರು ಇಡ್ತಾ ಇರುವಂತದ್ದು. ವಿಜಯಪುರದ ಅಪ್ಪ ಜೊತೆಗೆ ಷಡಕ್ಷರಿ ಏಷ್ಯಾನೆಟ್ ಸ್ವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.